ನಮಸ್ಕಾರ. ವಿಧಾನಸಭೆಯಲ್ಲಿ ದೋಸ್ತಿ, ಅಖಾಡದಲ್ಲಿ ಜಂಗಿ ಕುಸ್ತಿ. ಸೋತ ಕೈಗಳಿಗೆ ಕುಮಾರಸ್ವಾಮಿ ಕಂಡ್ರೆ ಆಗೋದೇ ಇಲ್ಲ. ಲೋಕಸಮರವನ್ನ ಆಪರೇಟ್ ಮಾಡ್ತಾರಾ ಸಿದ್ದರಾಮಯ್ಯ? ಇದೇ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್. ಸಿದ್ದರಾಮಯ್ಯ ಸೂತ್ರ ಒಪ್ತಾರಾ ಗೌಡ್ರು? ನಾನು ನವಿತಾ ಜೈನ್. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ. ಮೈತ್ರಿ ಆರಂಭವಾದ ದಿನದಿಂದಲೂ ಕೂಡ ಮನಸ್ತಾಪಗಳು ಕೇಳಿ ಬರ್ತಾನೆ ಇದೆ. ಬಜೆಟ್ ವಿಷಯದಲ್ಲಿ ಆ ಮನಸ್ತಾಪ ದಗದಗ ಅಂತ ಹೊತ್ತಿ ಉರಿಯುವಂತೆ ಮಾಡಿದೆ. ಹಾಗಾದ್ರೆ ಮೈತ್ರಿ ಮನಸ್ತಾಪ ಗೊತ್ತಿದ್ರೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸುಮ್ಮನಾಗಿರೋದು ಯಾಕೆ? ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿಯ ನಡೆ ಬಗ್ಗೆ ಸೋತ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದು ಯಾಕೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬಜೆಟ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಮೈತ್ರಿ ತತ್ವಕ್ಕೆ ವಿರುದ್ಧವಾಗಿ ನಡೆದ್ರ ಎಚ್ಡಿಕೆ. ರಾಜ್ಯ ಬಜೆಟ್ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿದ್ದ ಅಸಮಾಧಾನ ಇದೀಗ ಭುಗಿಲೆದ್ದಿದೆ. ಬಜೆಟ್ ಮಂಡಿಸಿದ ಸಿಎಂ ಕುಮಾರಸ್ವಾಮಿಯ ಮೇಲೆ ಕೈ ನಾಯಕರ ಕೋಪ ಕೊತ ಕೊತ ಕುದಿಯುತ್ತಿದೆ. ಮೈತ್ರಿ ಸರ್ಕಾರದಲ್ಲಿ ಸಿಎಂ ಆಗಿರೋ ಎಚ್ಡಿ ಕುಮಾರಸ್ವಾಮಿಯವರು ಮೈತ್ರಿ ತತ್ವಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗತ್ತೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಬಾಗಿಲು ತಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರನ್ನು ಎಚ್ಡಿಕೆ ಕೆರಳಿಸಿದ್ದೇಕೆ? ಬಜೆಟ್ ಮೇಲೆ ಹಿಡಿತ ಸಾಧಿಸಿದೆಯಾ ಜೆಡಿಎಸ್? ಎಸ್, ರಾಜ್ಯ ಬಜೆಟ್ ಮಂಡಿಸಿದ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿಂಹಪಾಲು ಅನುದಾನ ಕೊಟ್ಟಿದ್ದಾರೆ. ಆ ಮೂಲಕ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕವನ್ನು ನಿರ್ಲಕ್ಷಿಸಿದ್ದಾರೆ ಅನ್ನೋ ಕೂಗು ಕೇಳಿಬಂದಿತ್ತು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಬಜೆಟ್ ಮೇಲೆ ಹಿಡಿತ ಸಾಧಿಸಲು ಹೊರಟಿದ್ದಾರೆ. ಈ ಸತ್ಯ ಗೊತ್ತಾದ ಕೂಡಲೇ ಮೈತ್ರಿ ಪಕ್ಷ ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿತ್ತು. ಇದೇ ವಿಚಾರವಾಗಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಬಹಿರಂಗವಾಗಿ ಟೀಕಿಸಿದರು. ಬಜೆಟ್ನಲ್ಲಿ ಉತ್ತರ ಕರ್ನಾಟಕವನ್ನು ಸಂಪೂರ್ಣ ನಿರ್ಲಕ್ಷಿಸಿರ್ತಕ್ಕಂಥ ಭಾವನೆ ಬರುವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಯೋಜನೆಗಳನ್ನು ಪ್ರಸ್ತಾಪ ಮಾಡಿಲ್ಲ. ಅದರ ಜೊತೆಗೇ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಭಾಳ ದೊಡ್ಡ ಘೋಷಣೆಗಳನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ವಿ. ಅದರಲ್ಲೂ ಈ ಸರ್ಕಾರ ಬರೋದಕ್ಕೆ ಬಹಳಷ್ಟು ಕಾರಣ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಅದನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಕುಮಾರಸ್ವಾಮಿ ಸಿಎಂ ಆದ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು ಅಂದಾಗ ಅದಕ್ಕೆ ಕಾಂಗ್ರೆಸ್ ನಾಯಕರು ಆರಂಭದಲ್ಲಿ ವಿರೋಧಿಸಿದ್ರು, ಆನಂತರ ಸಮ್ಮತಿ ಸೂಚಿಸಿದ್ರು. ಸಾಲ ಮನ್ನಾ ಮಾಡಿದ್ದರ ಕ್ರೆಡಿಟ್ ಇವತ್ತಲ್ಲ ನಾಳೆ ಅದು ಜೆಡಿಎಸ್ಗೆ ಹೋಗುತ್ತೆ. ಇದರಿಂದ ಕಾಂಗ್ರೆಸ್ಗೆ ಆಗೋ ಲಾಭವಾದ್ರೂ ಏನು ಅನ್ನೋ ಪ್ರಶ್ನೆಗಳು ಕೈಪಾಳ್ಯದಲ್ಲಿ ಹುಟ್ಟಿಕೊಂಡಿವೆ. ಸಾಲ ಮನ್ನಾ ವಿಚಾರವನ್ನೇ ದೊಡ್ಡ ತಲೆನೋವು ಅಂದುಕೊಂಡಿದ್ದ ಕಾಂಗ್ರೆಸ್ಗೆ ಬಜೆಟ್ ವಿಚಾರ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕವನ್ನ ಕುಮಾರಸ್ವಾಮಿ ನಿರ್ಲಕ್ಷಿಸಿರೋದು ಕಾಂಗ್ರೆಸ್ ನಾಯಕರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ನೆಲೆ ಇದೆ, ಆದರೆ ಜೆಡಿಎಸ್ಗೆ ಇಲ್ಲ. ಬಿಜೆಪಿಯನ್ನ ನೇರವಾಗಿ ಫೇಸ್ ಮಾಡಬೇಕಿರೋದು ನಾವೇ. ಆದರೆ ಬಜೆಟ್ ಅಲ್ಲಾಗಿದ್ದೇನು? ಜೆಡಿಎಸ್ ಪ್ರಾಬಲ್ಯ ಇರೋ ಜಿಲ್ಲೆಗಳಿಗೆ ಮಾತ್ರ ಆದ್ಯತೆ ನೀಡಲಾಗಿದೆ. ಇದರಿಂದ ಜೆಡಿಎಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಲಾಭವಾಗುತ್ತದೆಯೇ ವಿನಃ ಕಾಂಗ್ರೆಸ್ಗೆ ಅಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಮನದಟ್ಟಾಗಿದೆ. ಈ ಗಂಭೀರ ವಿಷಯಗಳ ಬಗ್ಗೆ ಎಚ್.ಕೆ. ಪಾಟೀಲ್ ನೇತೃತ್ವದ ತಂಡ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ಗೆ ದೂರು ನೀಡಿದೆ. ಸಂಪುಟ ರಚನೆ ವೇಳೆಯೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ. ಎಸ್, ನಿಜ ಹೇಳಬೇಕು ಅಂದ್ರೆ ಪ್ರತಿ ಸರ್ಕಾರದಲ್ಲೂ ಉತ್ತರ ಕರ್ನಾಟಕ ನಿರ್ಲಕ್ಷ್ಯಕ್ಕೆ ಗುರಿಯಾಗ್ತಿದೆ. ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಿಲ್ಲ ಅನ್ನೋ ಅಸಮಾಧಾನ ಇದೆ. ಆದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಈ ಹಿಂದೆಂದಿಗಿಂತಲೂ ಹೆಚ್ಚು ಅನ್ಯಾಯವಾಗಿದೆ. ಕೇವಲ 37 ಸ್ಥಾನ ಗೆದ್ದ ಜೆಡಿಎಸ್ಗೆ ಕಾಂಗ್ರೆಸ್ ಪಕ್ಷ ಸಿಎಂ ಹುದ್ದೆ, ಹಣಕಾಸು, ಲೋಕೋಪಯೋಗಿ ಸೇರಿದಂತೆ ಹೆಚ್ಚು ಪ್ರಮುಖವಾದ ಖಾತೆಗಳನ್ನು ಬಿಟ್ಟುಕೊಟ್ಟಿತ್ತು.
ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಎಂಬಿ ಪಾಟೀಲ್, ಎಸ್ಆರ್ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಕಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು ಮಿನಿಸ್ಟರ್ ಪೋಸ್ಟ್ಗಳಿಂದ ವಂಚಿತರಾಗಬೇಕಾಯಿತು. ಇದು ಕಾಂಗ್ರೆಸ್ನ ಹಿರಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ತೈಲ ಬೆಲೆ ಏರಿಕೆಗೆ ಕೈ ನಾಯಕರು ಕೆಂಡಾಮಂಡಲ. ಬಜೆಟ್ ಅಲ್ಲಿ ರೈತರ ಸಾಲ ಮನ್ನವೇ ಪ್ರಮುಖ ವಿಚಾರವಾಗತ್ತೆ ಅಂದ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು. ಆದರೆ ಕುಮಾರಸ್ವಾಮಿ ಒಂದ್ ಕಡೆ ರೈತರ ಸಾಲ ಮನ್ನಾ ಮಾಡುತ್ತಾ ಮತ್ತೊಂದು ಕಡೆ ಆದಾಯ ಕ್ರೋಢೀಕರಣಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿದ್ರು. ಇದು ಕಾಂಗ್ರೆಸ್ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಬಜೆಟ್ ಮಂಡನೆಗೂ ಮುನ್ನ ಕುಮಾರಸ್ವಾಮಿ ರೈತರ ಸಾಲ ಮನ್ನಾದ ಬಗ್ಗೆ ಮಾತ್ರ ಹೇಳಿದ್ರು. ಆದರೆ ತೆರಿಗೆ ಏರಿಕೆ ಮಾಡುವ ಗುಟ್ಟು ಬಿಟ್ಟುಕೊಡದೆ ಮೈತ್ರಿ ತತ್ವಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅಂತ ಹಿರಿಯ ಕೈ ನಾಯಕರು ವೇಣುಗೋಪಾಲ್ ಬಳಿ ದೂರಿದ್ದಾರೆ. ತೈಲ ಬೆಲೆ ಏರಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ. ಈ ಹಿಂದೆ ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿದ್ದನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಖಂಡಿಸಿದ್ರು. ಚುನಾವಣಾ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಸಿಲಿಂಡರ್ ಅನ್ನ ತಲೆ ಮೇಲಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರವೇ ತನ್ನ ಬಜೆಟ್ ಅಲ್ಲಿ ತೈಲ ಬೆಲೆ ಏರಿಕೆ ಮಾಡಿದೆ. ಇದರಿಂದ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ನೈತಿಕತೆಯನ್ನು ಕಳೆದುಕೊಂಡಂತಾಗತ್ತೆ. ಈ ಗಂಭೀರ ವಿಷಯವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಕುಮಾರಸ್ವಾಮಿಯ ಈ ನಡೆಯಿಂದ ರಾಜ್ಯದಲ್ಲಿ ಬಿಜೆಪಿಗೆ ಲಾಭವಾಗತ್ತೆ ವಿನಃ ಕಾಂಗ್ರೆಸ್ಗಲ್ಲ. ಇದೇನು ಬಿಜೆಪಿಗೆ ಲಾಭ ಮಾಡಲು ಮಂಡಿಸಿರೋ ಬಜೆಟ್ ಅಂತ ಕೈ ನಾಯಕರು ವೇಣುಗೋಪಾಲ್ ಬಳಿ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗೋಕೆ ಡಿಸಿಎಂ ಪರಮೇಶ್ವರ್ ಅವರೇ ಕಾರಣನಾ ಅಂತ ಹೇಳಲಾಗ್ತಾ ಇದೆ. ಸೋತ ಕೈಗಳಿಗೆ ಕುಮಾರಸ್ವಾಮಿ ಕಂಡ್ರೆ ಆಗೋದಿಲ್ಲ ಅಂತೆ ಯಾಕೆ? ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಆಗಾಗ ಪ್ರತಿಪಕ್ಷ ನಾಯಕರಂತೆ ಅವರು ಗುಡುಕ್ತಾರೆ. ಯಾಕೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಇದೆಲ್ಲದಕ್ಕೂ ಡಿಸಿಎಂ ಪರಮೇಶ್ವರ್ ಅವರೇ ಕಾರಣನಾ? ಎಸ್, ಇವತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ನಾಯಕರ ಮಾತಿಗೆ ಬೆಲೆ ಸಿಗ್ತಿದೆ. ಅವರು ಅಂದುಕೊಂಡಿದ್ದನ್ನ ಸಾಧಿಸುತ್ತಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗ್ತಿದೆ. ಇದಕ್ಕೆಲ್ಲ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಾಫ್ಟ್ ಕಾರ್ನರೇ ಕಾರಣ. ಜೆಡಿಎಸ್ ನಾಯಕರು ಹೇಳಿದ್ದಕ್ಕೆಲ್ಲ ಅವರು ತಲೆಯಾಡಿಸುತ್ತಿದ್ದಾರೆ ಅನ್ನೋದು ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರ ಆರೋಪ. ಸದ್ಯ ರಾಜ್ಯದಲ್ಲಿ ಜೆಡಿಎಸ್ ಜೊತೆಗಿನ ದೋಸ್ತಿಯಿಂದಾಗಿ ಪಕ್ಷಕ್ಕೆ ತುಂಬಾನೇ ಡ್ಯಾಮೇಜ್ ಆಗ್ತಿದೆ. ಆದಷ್ಟು ಬೇಗ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರೆ ಪಕ್ಷ ಉಳಿಯತ್ತೆ, ಇಲ್ಲ ಅಂದ್ರೆ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅನ್ನೋ ಕಟುಸತ್ಯವನ್ನ ಹಿರಿಯ ಕಾಂಗ್ರೆಸ್ ನಾಯಕರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಕಿವಿಗೆ ಹಾಕಿದ್ದಾರೆ. ಹಿರಿಯ ನಾಯಕರ ದೂರಿನ ಆಧಾರದ ಮೇಲೆ ವೇಣುಗೋಪಾಲ್ ಅವರು ಡಿಸಿಎಂ ಪರಮೇಶ್ವರ್ ಅವರಿಂದ ಸ್ಪಷ್ಟನೆ ಕೇಳಿದ್ದಾರಂತೆ. ಎಚ್ಡಿಕೆ ಮೇಲೆ ಕೋತಾ ಕುದಿತಾ ಇದೆಯಾ ಕೈ ನಾಯಕರ ಕೋಪ? ಮೈತ್ರಿ ಸರ್ಕಾರದಲ್ಲಿ ಸಿಎಂ ಕುಮಾರಸ್ವಾಮಿ ನಡೆ ರಾಜ್ಯದ ಸಾಕಷ್ಟು ಕಾಂಗ್ರೆಸ್ ನಾಯಕರಿಗೆ ಇರಿಸುಮುರಿಸು ಉಂಟು ಮಾಡಿದೆ. ರೈತರ ಸಾಲ ಮನ್ನಾ, ಬಜೆಟ್ ಮಂಡನೆ ವಿಚಾರದಲ್ಲಂತೂ ಕೈ ನಾಯಕರನ್ನ ಇನ್ನಿಲ್ಲದಂತೆ ಕಂಗೆಡಿಸಿಬಿಟ್ಟಿದೆ. ಇದೇ ಕಾರಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರದ ಆಯಸ್ಸಿನ ಬಗ್ಗೆ ಅಪಸ್ವರ ಎತ್ತಿದ್ರು. ಲೋಕಸಭೆ ಚುನಾವಣೆ ನಂತರ ಮೈತ್ರಿ ಸರ್ಕಾರ ಉಳಿಯೋದು ಡೌಟು ಅಂದಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ತದೆ, ಆಮೇಲೆ ಏನೇನು ಡೆವಲಪ್ಮೆಂಟ್. ಸೋತ ಕೈಗಳಿಗೆ ಕುಮಾರಸ್ವಾಮಿ ಕಂಡ್ರೆ ಆಗೋದೇ ಇಲ್ವಾ? ಎಸ್, ಕೆಲ ಮೂಲಗಳ ಪ್ರಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತ ಸಾಕಷ್ಟು ಕಾಂಗ್ರೆಸ್ ನಾಯಕರಿಗೆ ಸಿಎಂ ಕುಮಾರಸ್ವಾಮಿಯನ್ನ ಕಂಡ್ರೆ ಆಗೋದೇ ಇಲ್ವಂತೆ. ಕುಮಾರಸ್ವಾಮಿಯ ಒಂದೊಂದು ನಡೆಯೂ ಕಾಂಗ್ರೆಸ್ ಬುಡವನ್ನೇ ಅಲುಗಾಡಿಸುತ್ತಿದೆ. ಸಾಲ ಮನ್ನಾದಿಂದ ಕುಮಾರಸ್ವಾಮಿ ರೈತರ ಮನದಲ್ಲಿ ಹೀರೋ ಆದ್ರು. ಬಜೆಟ್ ಅಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿಂಹಪಾಲು ನೀಡಿ ಜೆಡಿಎಸ್ಗೆ ಮಾತ್ರ ಅನುಕೂಲವಾಗುವಂತೆ ನೋಡಿಕೊಂಡು ಪರೋಕ್ಷವಾಗಿ ಕಾಂಗ್ರೆಸ್ ಬುಡಕ್ಕೆ ಕೊಡಲಿ ಹಾಕಿದ್ದಾರೆ ಅನ್ನೋ ಕಳವಳ ಸೋತ ಕೈ ನಾಯಕರನ್ನ ಕಾಡುತ್ತಿದೆಯಂತೆ. ಈ ವಿಷಯವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಹೇಳಿಕೊಂಡಿದ್ದಾರಂತೆ. ಈ ಎಲ್ಲ ಕಾರಣಗಳಿಂದ ಕರ್ನಾಟಕದ ದೋಸ್ತಿ ಸರ್ಕಾರ ಹೆಚ್ಚು ದಿನ ಉಳಿಯತ್ತೆ, ಎಚ್ಡಿಕೆ 5 ವರ್ಷ ಸಿಎಂ ಆಗ್ತಾರೆ ಅನ್ನೋ ಯಾವ ಗ್ಯಾರಂಟಿಯೂ ರಾಜಕೀಯ ನಾಯಕರಿಗೆ ಇಲ್ಲ. ಸದ್ಯ ಸಮ್ಮಿಶ್ರ ಸರ್ಕಾರ ಶಾಂತವಾಗಿದೆ ಅಂದ್ಕೊಂಡ್ರು ಸಿದ್ದರಾಮಯ್ಯ ಅವರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ.
ಈಗ ಸಿದ್ದರಾಮಯ್ಯ ತಮ್ಮೆಲ್ಲ ಗೆರಿಲ್ಲಾ ತಂತ್ರದಿಂದ ಹಿಂದೆ ಸರಿದು ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದಂತೆ ಕಾಣ್ತಿರೋದು ಕೂಡ ಒಳಸುಳಿಯೊಳಗಿನ ಲೆಕ್ಕಾಚಾರಗಳನ್ನು ಗುಪ್ತವಾಗಿಯೇ ಇಟ್ಟಂತಿದೆ. ಹೀಗಾಗಿಯೇ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯ ಬಗ್ಗೆ ಬಿಸಿ ಬಿಸಿ ಚರ್ಚೆಯೂ ನಡೆಯುತ್ತಿದೆ. ಟಗರು ಒಂದೆಜ್ಜೆ ಹಿಂದೆ ಹೋದರೆ ಅದಕ್ಕೆ ಅರ್ಥ ಬೇರೆ ಇದೆ, ಹಿಂದೆ ಹೋಗಿದೆ ಅಂತ ಅಲ್ಲ, ಅದು ಗುದ್ದಕ್ಕೆ ತಯಾರಾಗಿದೆ ಅಂತೇಳಿ ಹೇಳಿ ಸ್ವಾಮೀಜಿಯವರು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೊಂಚೂರು ಬೆಳಕು ಚೆಲ್ಲಿ, ಅದು ಯಾವ ಹಿನ್ನೆಲೆಯಲ್ಲಿ ಟಗರು ಹಿಂದಕ್ಕೆ ಹೋಗಿದೆ, ಮೌನವಾಗಿದೆ ಅಂತ ಸ್ವಲ್ಪ ಬೆಳಕು ಚೆಲ್ಲಿದ್ರೆ 5 ವರ್ಷ ಇರುತ್ತೋ. ಇತ್ತೀಚೆಗೆ ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯ ಕುರಿತಾಗಿ ಮಾತನಾಡುತ್ತಾ ಟಗರು ಒಂದು ಹೆಜ್ಜೆ ಹಿಂದಿಟ್ಟಿದೆ ಅಂದ್ರೆ ತಣ್ಣಗಾಯ್ತು ಎಂದರ್ಥವಲ್ಲ, ಬೇರೆಯದ್ದೇ ಸೂಚನೆ ಅಂತ ಹೇಳಿದರು. ಇದೇ ವಿಷಯವನ್ನು ಸಿಟಿ ರವಿ ಪರೋಕ್ಷವಾಗಿ ಪ್ರಸ್ತಾಪಿಸುತ್ತಾ ಪಕ್ಷದೊಳಗಿನ ಭಿನ್ನಾಭಿಪ್ರಾಯವೇ ಸರ್ಕಾರವನ್ನ ಉರುಳಿಸೋ ಸಾಧ್ಯತೆ ಇದೆ ಅಂತ ಹೇಳಿದಾಗ ಸ್ವಾರಸ್ಯಕರ ಚರ್ಚೆಗೆ ವಿಧಾನಸಭೆ ಅಧಿವೇಶನ ಸಾಕ್ಷಿಯಾಯಿತು. ಹಾಗಂತ ಇದು ವಾಸ್ತವದ ಸಂಗತಿಗೆ ದೂರವಾದ ಚರ್ಚೆ ಅಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ.